ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತಿನ ವ್ಲಾಗ್ ಬಂದು ನಮ್ಮ ತಂದೆ ಮನೆಯಲ್ಲಿ ಬಂದಿದ್ದೀನಿ. ನನ್ನ ತಂದೆ ಮನೆಗೆ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಮಗಳನ್ನ ಬಿಟ್ಟು ಹೋಗಬೇಕಾಗಿತ್ತು. ನಾನು ಡಿವೈನ್ ಪಾರ್ಕಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನನ್ನ ಮಗಳನ್ನ ನಮ್ಮಪ್ಪ ಅವ್ರ ಮನೆಗೆ ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ಅಲ್ಲಿ ಡಿವೈನ್ ಪಾರ್ಕಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ, ಅಲ್ಲಿ ಆಧ್ಯಾತ್ಮಿಕ ಸಂಸ್ಥೆ ಇದೆ, ಸ್ವಾಮಿ ವಿವೇಕಾನಂದ್ರದ್ದು. ಅಲ್ಲಿಗೆ ಹೋಗ್ತಿದ್ವಿ. ತುಂಬಾ ಲಾಂಗ್ ಟೈಮ್ ಆಗಿತ್ತು ನಾನು ಹೋಗಿ. ಹಂಗಾಗಿ ನಾನು ನನ್ನ ಮಗಳನ್ನ ಬಿಟ್ಟು ಹೋಗಬೇಕಾಗಿತ್ತು. ಅಲ್ಲಿ ಮಕ್ಳುಗಳು ಅಲೋ ಇದೆ, ಬಟ್ ಅಂದರೆ ಡಾಕ್ಟರ್ ಜಿ ಅವ್ರ ಹತ್ರ ಮಕ್ಳುಗಳು ಅಲೋ ಇಲ್ಲ. ಅಂದರೆ ಯಾಕೆಂದರೆ ಅವರು ತುಂಬ ಗಲಾಟೆ ಮಾಡ್ತಾರೆ, ಮಕ್ಳುಗಳು ಚಳಿಸ್ತವೆ, ಅದೆಲ್ಲ ಡಿಸ್ಟರ್ಬೆನ್ಸ್ ಇರಬಾರ್ದು. ಹಾಗಾಗಿ ಕರ್ಕೊಂಡು ಹೋಗಲ್ಲ. ಡಾಕ್ಟರ್ ಜಿ ಕರ್ಕೊಂಡು ಬರೋದಕ್ಕೆ ಹೇಳಿದ್ರು ಕೂಡ ನಾವೇ ಈಗ ಗೊತ್ತಿರುತ್ತೆ ಅಲ್ವಾ ನಮಗೆ ನಮ್ಮ ಮಕ್ಳುಗಳು ಯಾವ ರೀತಿ ಚಳಿಸ್ತಾರೆ, ಮಾತಾಡ್ತಾರೆ ಅನ್ನೋದು. ಹಾಗಾಗಿ ಕರ್ಕೊಂಡು ಹೋಗಲ್ಲ. ಹಾಗಾಗಿ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ ಅಮ್ಮ ಅವ್ರ ಮನೆಯಲ್ಲಿ. ಬಂದು ಕರ್ಕೊಂಡು ಹೋಗ್ತೀನಿ. ನಾನು ಮಂಡೇ ರಿಟರ್ನ್ ಆಗ್ತೀವಿ. ಮಂಡೇ ಬಂದು ಕರ್ಕೊಂಡು ಹೋಗ್ತೀನಿ ಪ್ರಾಪ್ತಿನ. ಹಾಗೆ ಬನ್ನಿ, ನಮ್ಮ ಅಜ್ಜಿನ ಪರಿಚಯ ಮಾಡಿಸ್ತೀನಿ ನಿಮಗೂ ಕೂಡ. ಫ್ರೆಂಡ್ಸ್ ನೋಡಿ, ನಮ್ಮ ಕೋಲಜ್ಜಿ ಇವರು ಅವ್ವ, ನಾವು ನಾವು ಒಬ್ಬಳೇ ಮೊಮ್ಮಗಳು ನಿಂಗೆ. ನನಗೆ 7-8 ಜನ. ಬರೀ 8 ಜನವ? ಅಯ್ಯೋ, 7 ಜನ ಮಕ್ಕಳು. 7 ಜನ ಮಕ್ಕಳಲ್ಲಿ ಒಳ್ಳೊಳ್ಳೆ 14 ಜನ ಮೊಮ್ಮಕ್ಕಳಿದ್ದೀವಿ ನಾವು. ಒಬ್ರಿಗೊಂಥರ ಪ್ರೀತಿ ತೋರಿಸಿ ಅವ್ವ ನೀನು, ಹೇಳು ಬಾಯ್ಬಿಟ್ಟು. ನಾನು ಎಲ್ಲರಿಗೂ ಏನು ಮಾಡ್ತೀನಿ ಹಂಗೆ ಮಾಡಿರೋದು. 7 ಜನ ಮಕ್ಳಿಗೂ ಒಂದೇ ಸಮಾನೇ ನೋಡೋದು. ಅಂದರೆ ಬೇರೆಯವ್ರಿಗೆ ಏನನ್ನಿಸುತ್ತೆ, ಜಾಸ್ತಿ ಈ ಮಕ್ಳಿಗೆ ಮಾಡ್ತಾರೆ, ಈ ಮಕ್ಳನ್ನ ಇಷ್ಟಪಡ್ತಾರೆ ಅಂತ ಇದು ಮಾಡ್ಕೋತಾರೆ, ಮಗಳು ಅಂತ ಇದು ಮಾಡ್ಕೋತಾರೆ. ಆದರೆ ನಾವು ಯಾವಾಗ್ಲೂ ಅಷ್ಟೇ, ಅಜ್ಜಿ ನಮ್ಮನ್ನ ಜಾಸ್ತಿ ಇದು ಮಾಡ್ತಾರೆ ಅನ್ನೋದು, ಬರ್ತಾರೆ ಅನ್ನೋದಕ್ಕೋಸ್ಕರ ಆ ಥರ ಅನ್ಕೋತಾರೆ. ನಾವು ಯಾವಾಗಲೂ ಅಷ್ಟೇ ಅಜ್ಜಿನ ಜಾಸ್ತಿ ಕರ್ಸ್ಕೊತಾ ಇರ್ತೀವಿ, ಬನ್ನಿ ಅಜ್ಜಿ ಬನ್ನಿ ಅಜ್ಜಿ ಅಂತ. ನನ್ನ ಮಗಳಿಗೆ ಜಾಸ್ತಿ ನಮ್ಮ ಅಜ್ಜಿ ಇಷ್ಟ. ನಮ್ಮ ಅಮ್ಮನಿಗಿಂತ ಅವಳು ನಮ್ಮ ಅಜ್ಜಿನ ಜಾಸ್ತಿ ಇಷ್ಟಪಡ್ತಾಳೆ. ಅಂದರೆ ಅವಳು ಪ್ರೆಗ್ನೆನ್ಸಿಯಿಂದನೂ ನಮ್ಮ ಅಜ್ಜಿನ ನಾನು ಕರ್ಕೊಂಡೋಗಿ ಮಾಡಿಕೊಂಡಿದ್ದೆ. ಆಗ ಅದ್ರ ಮೇಲೆ ಡಿಪೆಂಡ್ ಆಗೋ ಏನೋ ಗೊತ್ತಿಲ್ಲ, ನಮ್ಮ ಅಜ್ಜಿನ ನನ್ನ ಮಗಳು ಜಾಸ್ತಿ ಇಷ್ಟಪಡ್ತಾಳೆ. ಹಾಗಾಗಿ ಅದು ಡಿಪೆಂಡಿಂಗ್ ಅಪಾನ್ ಅವ್ರಿಗೆ ಜಾಸ್ತಿ ಅವರು ಲೈಕ್ ಮಾಡ್ತಾಳೆ ಅನ್ನೋದಷ್ಟೇ. ಹಾಗೆ ನಮ್ಮ ಅಜ್ಜಿ ನಮಗೆ ಒಂಥರ ಸ್ಟ್ರೆಂತು. ಯಾವ ಅಜ್ಜಿದಿರು ಯಾವ ಥರನೋ ಗೊತ್ತಿಲ್ಲ, ನಮ್ಮ ಕೋಲಜ್ಜಿ ಒಂಥರ ನಮಗೆ ಎಲ್ಲ. ನಾವು ಫ್ರೆಂಡ್ಲಿಯಾಗಿ ಅಜ್ಜಿನ ಕೋಲಜ್ಜಿ ಅಂತಲೇ ಕರೆಯೋದು, ಅವ್ವ ಅವ್ವ ಅಂತಲೇ ಕರೆಯೋದು. ಯಾರಿಗೆ ಅಜ್ಜಿದೀರನ್ನ ನಾವು, ನಮ್ಮ ಅಪ್ಪನ ಕಡೆ ಅಜ್ಜಿದೀರನ್ನೂ ಅಷ್ಟೇ, ನಮ್ಮ ಅಮ್ಮನ ಕಡೆ ಎಲ್ಲರನ್ನೂ ನಾವು ಒಂದೇ ಸಮಾನೆ ನೋಡೋದು. ನಮ್ಮ ಅಪ್ಪನ ಕಡೆಯವ್ರನ್ನೂ ಇಷ್ಟೇ ಪ್ರೀತಿ ಮಾಡ್ತಿದ್ವಿ, ಆದರೆ ನಮ್ಮ ಅಪ್ಪನ ಕಡೆಯವರು ಈಗ ಇಲ್ಲ. ಹಾಗಾಗಿ ನಮ್ಮ ಅಮ್ಮನ ಕಡೆಯವ್ರನ್ನ ಇರೋ ಒಬ್ಬರೇ ಅಜ್ಜಿ, ಅವರನ್ನ ಇಷ್ಟಪಡಬೇಕು. ಹಾಗೆ ಕೋಲಜ್ಜಿ ಏನಕ್ಕೆ ಬಂದಿದ್ದೀವಿ ನಾವು ಇವತ್ತು? ನೋಡೋಕ್ಕೆ. ಆಮೇಲೆ ಡಿವೈನ್ ಪಾರ್ಕ್ ಹೋಯ್ತಿದ್ವಿ. ಹಾಗಾಗಿ ನನ್ನ ಮಗಳ ಇಲ್ಲಿ ಬಿಟ್ಟು ಹೋಗ್ಬೇಕಾಗಿತ್ತು. ಅಜ್ಜಿ ಬರ್ತೀನಿ ಅಂತ ಹೇಳಿದರು, ನೋಡ್ಕೊತೀನಿ ಅಂತ. ಹಾಗಾಗಿ ಅಜ್ಜಿ ಹತ್ರ ಬಿಟ್ಬಿಟ್ಟು ಹೋಗ್ತೀವಿ. ಅಜ್ಜಿ ನೋಡ್ಕೊತಾರೆ ಅನ್ನೋ ಕಾನ್ಫಿಡೆಂಟ್ ನಮಗೆ. ನಾನಿಲ್ಲ ಅಂದರೂ ನಮ್ಮ ಅಜ್ಜಿ ಇದ್ದರೆ ನನಗೆ ಒಂಥರ ನಮ್ಮ ಬ್ಯಾಕ್ ಬೋನ್ ಆಗಿರುತ್ತೆ. ಅಜ್ಜಿ ಯಾವಾಗ್ಲೂ ಅಷ್ಟೇ, ನನ್ನ ಮಗಳನ್ನ ನೋಡ್ಕೊಳ್ಳೋದಾಗಲಿ ಯಾರನ್ನೇ ಆಗಲಿ ನನಗೊಂಥರ ಟೆನ್ಷನ್ ಫ್ರೀ ಥರ. ಅಲ್ಲಿಂದ ನಮ್ಗೆ ಏನೇ ಒತ್ತಡ ಇದ್ರೂ ನಮ್ಮ ಮನೆಗಳಿಗೆ ಬಂದಾಗ ನಮ್ಮ ಅಜ್ಜಿ ಇದ್ದರೆ ನಮಗೆ ಒಂಥರ ಆರಾಮಿದ್ದಂಗೆ. ನಮ್ಮ ಅಜ್ಜಿನೇ ಎಲ್ಲನೂ ನಮಗೆ ಮಾಡಿಕೊಡುತ್ತೆ. ಈಗಲೂ ಕೂಡ ಅಷ್ಟೇ, ನಾವು ತಿಂತೀನಿ ಉಣ್ತೀನಿ ಅನ್ನೋದೆಲ್ಲನೂ ಮಾಡಿಕೊಡುತ್ತೆ. ನಾವು ಬಂದು ಹತ್ಲು ಕಡ್ಡಿ ಇತ್ತಾಗ ಮಡಗಿಲ್ಲ. ಪಾಪ ಅಜ್ಜಿ ಬಂದ ತಕ್ಷಣ ನಮಗೆಲ್ಲ ಕಾಫಿ ಮಾಡಿಕೊಟ್ಟು, ತಿಂಡಿ ಕೊಟ್ಟು ಎಲ್ಲ ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. ಅದಕ್ಕೆ ನಮಗೆ ಜಾಸ್ತಿ ಇಷ್ಟಪಡ್ತೀವಿ ನಮ್ಮ ಕೋಲಜ್ಜಿನ. ಫ್ರೆಂಡ್ಸ್ ನೋಡಿ, ಯಾರೋ ನೆಗೆಟಿವ್ ಆಗಿ ತಗೋಬೇಡಿ ನಮ್ಮ ಕೋಲಜ್ಜಿ ಬಗ್ಗೆ. ನೋಡಿ, ಒಂಥರ ಇವೆಲ್ಲ ಮೆಮೊರೀಸ್ ಇರುತ್ತೆ. ಅಂದರೆ ನಮ್ಮ ಜೊತೇಲಿ ಇದ್ದಾಗ ನಾವು ಏನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಇದು ವೀಡಿಯೋಕ್ಕೆ ಅಂತ ಅಲ್ಲ, ನಾವು ಯಾವಾಗ್ಲೂ ಅಷ್ಟೇ ನಮ್ಮ ಅಜ್ಜಿ ಜೊತೆ ನಾವು ಇರೋ ಬಾಂಡಿಂಗೇ ಹೀಗೆ. ನಮಗೆ ಈ ವಿಡಿಯೋಗಳು ನಾವು ಮೆಮೊರಿ ಗಳಿಸ್ಬೋದಲ್ವ. ಮುಂದೆ ಒಂದಿನ ನೆಗೆಟಿವ್ ಆಗಿ ತಗೊಂಡು ಹೋದರೆ, ಮುಂದೆ ಒಂದಿನ ಏನೋ ನಾವೇ ಮೊದಲು ಹೋಗ್ತೀವೋ ಅವರೇ ಮೊದಲು ಹೋಗ್ತಾರೋ, ಇಂಥ ವಿಡಿಯೋ ಇತ್ತು ಅಂದಾಗ ಮೆಮೊರೈಸ್ ಮಾಡ್ಬೋದು. ಆ ಥರ ಒಂದಿರುತ್ತೆ ಅವ್ರದ್ದೆಲ್ಲ ನಮ್ಮ ಜೊತೆ ಇದ್ದಾಗ. ಈಗ ನಾವು ನಮ್ಮ ಅಪ್ಪನ ಕಳ್ಕೊಂಡಿದ್ದೀವಿ, ನಮ್ಮ ಅಪ್ಪನ ಜೊತೆ ಇರೋ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಅವೇ ಅಷ್ಟೇ ನಮ್ಮ ಜೊತೆ ಇರೋ ಅಂಥದ್ದು, ಇನ್ನೇನು ಇರೋದಿಲ್ಲ. ಹಾಗಾಗಿ ಇರೋ ತನಕ ಎಲ್ಲರ ಜೊತೆನೂ ಖುಷಿಯಾಗಿರಬೇಕು.
ಖುಷಿಯಾಗಿರೋಣ ಅನ್ನೋದೊಂದೇ ನನ್ನ ಥಿಂಕಿಂಗು. ಬೇರೆಯವ್ರಿಗೆ ಯಾವ ರೀತಿ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರನೇ ನಾನು ಬಂದಿರೋದು. ಈಗ ಅಜ್ಜಿ ಏನಾರ ಮಾಡ್ಕೊಳ್ಳಿ ಡಿವೈನ್ ಪಾರ್ಕ್ ಹೋಗೋದಕ್ಕೆ ಅಂತ ಹಿಂಸೆ ಕೊಡ್ತಾಯಿದ್ದಾರೆ. ನಾನು ಏನು ಬೇಡ ಅಂತ, ಅದೇ ಜರ್ನಿ ಮಾಡೋದಕ್ಕೆ ಏನು ತಿಂಡಿ ಪಂಡಿ ಏನೂ ತಗೋಗ್ಬಾರ್ದು ಅಂತ ಬೇಡ ಅಂತ ಹೇಳ್ತಾಯಿದ್ದೀನಿ. ಅಜ್ಜಿ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದಾರೆ. ಯಾಕೋ ಕರೆಂಟ್ ಹೊರ್ಟೋಯ್ತು ಫ್ರೆಂಡ್ಸ್. ನೋಡಿ ನಮ್ಮ ಅಜ್ಜಿ ಇದೇ ರೀತಿ ಇರೋದು ನಮಗೆ ಒಂಥರ ಸ್ಟ್ರೆಂತು. ನಮಗಾಗಿರ್ಬೋದು, ನಮ್ಮ ಅಮ್ಮಂದಿರ್ಗಾಗಿರ್ಬೋದು, ನಮ್ಮ ದೊಡ್ಡಮ್ಮಂದಿರ್ಗಾಗಿರ್ಬೋದು, ಎಲ್ರಿಗೂ ಒಂಥರ ಬ್ಯಾಕ್ ಬೋನಾಗಿ ನಿಂತಿರ್ತಾರೆ. ಯಾವಾಗ್ಲೂ ಅಷ್ಟೇ ನಮ್ಮ ಅಜ್ಜಿ ಎಲ್ಲರ ಜೊತೆನೂ ಇದೇ ರೀತಿ ಫ್ರೆಂಡ್ಲಿಯಾಗಿ ಇರ್ತಾರೆ. ಈಗ ಹಳೆ ಕಾಲದವ್ರು ಇರ್ತಾರಲ್ಲ ಆ ಥರ ಅಲ್ಲ ನಮ್ಮ ಅಜ್ಜಿ. ಈಗಿನ ಜನ್ರೇಷನ್ ಅವ್ರಿಗೆ ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಅದೇ ರೀತಿಯೇ ಅಡ್ಜಸ್ಟ್ ಆಗ್ತಾರೆ. ಹಳೆ ಕಾಲದವರು ಅಂದರೆ ಹಂಗಿರ್ಬೇಕು ಹಿಂಗಿರಬೇಕು, ಆ ಥರ ಬಟ್ಟೆ ಹಾಕೋಬೇಕು ಈ ಥರ ಬಟ್ಟೆ ಹಾಕಬೇಕು ಅಂತ ಹೇಳೋದಿಲ್ಲ ನಮ್ಮ ಅಜ್ಜಿ. ನಮಗೆ ನೀವು ಹೆಂಗಿದ್ರೂ ಸರಿ ಅನ್ನೋದಷ್ಟೇ, ಒಳ್ಳೆ ನಡವಳಿಕೆಯಿಂದ ನಡ್ಕೊ ಹೋಗ್ಬೇಕು ಅನ್ನೋದು ಒಂದೇ ನಮ್ಮ ಅಜ್ಜಿ ಹೇಳೋದು. ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಡೋದು ಅದು ಯಾರು ನಮ್ಮ ಫ್ಯಾಮಿಲಿಲಿ ಮಾಡೋದಿಲ್ಲ. ನೆಗೆಟಿವ್ ಆಗಿ ಪಡ್ಕೊಳ್ಳಿ ಅಂತ. ನಾವು ಒಂದು ಮನೆ ಮಕ್ಕಳು, ನೀವು ನಮ್ಮ ಮನೆಯಿಂದ ಕಲಿತು ಹೋಗಿರೋದನ್ನ ಬೇರೆಯವ್ರ ಮನೆಯಲ್ಲಿ ಎಲ್ಲ ನಿಭಾಯಿಸ್ಕೊ ಹೋಗ್ಬೇಕು ಅಂತ ಹೇಳ್ಕೊಡ್ತಾರೆ ಹೊರತು ನಮ್ಮ ಅಜ್ಜಿದಿರಾಗಲಿ ನಮ್ಮ ದೊಡ್ಡಮ್ಮದಿರಾಗಲಿ ಯಾರೂ ನೆಗೆಟಿವ್ ಆಗಿ ಹೇಳ್ಕೊಡೋದಿಲ್ಲ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಹೆಣ್ಮಕ್ಳು ಅಂದಮೇಲೆ ಎಲ್ಲನೂ ಸಹಿಸ್ಕೋಬೇಕು, ಎಲ್ಲ ಸಹನೆಯಿಂದ ನಡಿಬೇಕು ಅಂತಲೇ ಹೇಳ್ಕೊಡೋದು ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮದಿರು. ಕೇಳಿ ನಮ್ಮ ಅಜ್ಜಿನೇ ಹೇಳುತ್ತೆ, ಹೋದ್ರೂ ಇರಬೇಕು, ಹಸ್ಕೊಂಡಿದ್ರು ಇರಬೇಕು, ಈಚೆಗೆ ಬರಬೇಡ್ದು, ಒಳ್ಳೆ ನಡ್ತಿ. ಅದಕ್ಕೆ ಅದಷ್ಟೇ ನಾವು ತಿಳ್ಕೊಂಡಿರೋದು ನಮ್ಮ ಅಜ್ಜಿದಿರ ಹತ್ರ. ನೋಡಿ ಫ್ರೆಂಡ್ಸ್, ನಿಮ್ಗೂ ಈ ರೀತಿ ಅಜ್ಜಿದಿರು ಹೇಳ್ಕೊಡೋದಿರಬೇಕು. ನಮಗೆ ನಿಜವಾಗ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಈ ಡೆಲಿವರಿ ಟೈಮ್ ಆಗಲಿ ನಮ್ಮ ಅಜ್ಜಿನೇ ಒಂಥರ ನಮಗೆ, ನಮ್ಮ ಅಮ್ಮನಿಗಿಂತ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡವ್ರು ಅಂದರೆ ನಮ್ಮ ಅಜ್ಜಿನೇ. ಪಾಪ ಊಟ ಆಗಿರ್ಬೋದು, ಟೈಮ್ಗೆ ಈಗ ಆರೈಕೆದಲ್ಲಿ ಏನು ಅಡುಗೆ ಮಾಡ್ಬೋದು, ಏನು ತಿನ್ನಿಸ್ಬೋದು ಬಾಣ್ತಿದಿರಿಗೆ ಅಂತೆಲ್ಲ ಹೇಳಿ ನಮ್ಮ ಅಜ್ಜಿನೇ ಎಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಿದ್ದು ಪಾಪ ನಮ್ಮ ಅಜ್ಜಿನೇ. ನಮ್ಮದು ಅಂಗಡಿ ಇದೆ, ಅಂಗಡಿ ನೋಡ್ಕೋಬೇಕಾಗಿತ್ತು ಆಗ ಜಾಸ್ತಿ. ಅಲ್ಲೇ ಬಾರಿ ಇತ್ತು ಆಗ, ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಹಾಗಾಗಿ ನಮ್ಮಮ್ಮ ಅಲ್ಲಿ ಅಂಗಡಿ ನೋಡ್ಕೊಳಕ್ಕೆ ಹೋಗ್ತಿದ್ದರಿಂದ ನಮ್ಮ ಅಜ್ಜಿನೇ ನಮ್ಮ ಜೊತೆ ಇರ್ತಿತ್ತು ಯಾವಾಗ್ಲೂ. ನಮ್ಮ ಅಜ್ಜಿನೇ ಪಾಪು ಎತ್ಕೊಳ್ಳೋದಾಗಿರ್ಬೋದು. ನನಗೆ ನಮ್ಮ ಅಜ್ಜಿನೇ ಎಲ್ಲ ಒಂಥರ. ಪಾಪು ತೊಟ್ಲು ತೂಗೋಕ್ಕೂ ನಮ್ಮ ಅಜ್ಜಿನೇ ಇರಬೇಕಾಗಿತ್ತು, ಪಾಪು ಎತ್ಕೊಡೋಕ್ಕೂ ನಮ್ಮ ಅಜ್ಜಿನೇ ಆಗಬೇಕಾಗಿತ್ತು, ನಮಗೆ ಸ್ನಾನ ಮಾಡಿಸೋದಕ್ಕೂ ನಮ್ಮ ಅಜ್ಜಿನೇ ಆಗಬೇಕಾಗಿತ್ತು. ಆ ಥರ ನಮಗೆ ನಮ್ಮ ಅಜ್ಜಿ ಅಂದರೆ ಎಲ್ಲ ವಿಷಯದಲ್ಲೂ ಅಜ್ಜಿ ಇರಬೇಕು. ಈಗ ನಾವು ಅಲ್ಲಿಂದ ಬರ್ತಿದ್ದೀವಿ ಅಂದರೆ 3 ದಿನ ಮುಂಚೆನೇ ಹೇಳ್ಕೊಂಡಿರ್ತೀವಿ, ಯಾವಾಗ ಬರ್ತಾಯಿದ್ದೀವಿ ಬಾರವ್ವ ಅಂತ. ಅದೊಂಥರ ನಮಗೆ ನಮ್ಮವ್ವ ಇರಬೇಕು. ನಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ನಾವು ನಮ್ಮವ್ವನ್ನ ಜಾಸ್ತಿ ಇದು ಮಾಡ್ತೀವಿ ಫ್ರೆಂಡ್ಸ್. ನಮ್ಮ ಅಜ್ಜಿ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕರೆಂಟ್ ಬಂತು. ಹಾಗೆ ಕೂತಿದ್ದೆ. ಹಾಗೆ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು, ನಮ್ಮ ಅಪ್ಪನಿಗೆ ಮತ್ತು ದೇವರ ಮನೆಗೆ ಪೂಜೆ ಮಾಡ್ತಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ಹ್ಯಾಂಡ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಸೋಕೇಸಲ್ಲೂ ಗುರುಜಿಯವ್ರ ಫೋಟೋನ ಇಟ್ಟಿದ್ದೀವಿ. ಹಾಗಾಗಿ ನಮ್ಮಮ್ಮ ಅಲ್ಲಿಗೊಂಬಂದು ಪೂಜೆ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಅಪ್ಪನ ಫೋಟೋ ಹಾಕಿದ್ದೀವಿ, ನೋಡ್ತಾ ಇರ್ಬೋದು. ನಮ್ಮ ಅಪ್ಪ ತೀರೋಗಿ 7 ಮಂತ್ ಆಯಿತು. ಹಾಗೆಯೇ ಅಲ್ಲಿ ಹೊರಗಡೆ ನಾವು ಮನಿ ಪ್ಲ್ಯಾಂಟ್ಗೂ ಸುಧಾ ಪೂಜೆ ಮಾಡ್ತೀವಿ ಯಾವಾಗಲೂ ಅಷ್ಟೇ, ತುಳಸಿ ಗಿಡಕ್ಕೆ ಮತ್ತು ಮನಿ ಪ್ಲ್ಯಾಂಟ್ಗೆ. ಹಾಗೆ ನಮ್ಮದೇ ಶಾಮಿಯಾನ ಅಂಗಡಿ ಇದೆ. ಹಾಗೆ ನನ್ನ ತಮ್ಮ ಈಗ ತಾನೇ ಶಾಮಿಯಾನ ತಗೊಂಡು ಬಂದಿದ್ದ ಲೋಡ್ನ, ಅದನ್ನೆಲ್ಲ ಇಳಗ್ತಾ ಇದ್ದ. ನೋಡ್ಬೋದು, ಇದು ನಮ್ಮದೇ ಶಾಮಿಯಾನ ಅಂಗಡಿ. ಲೈಟ್ ಸ್ವಲ್ಪ ಡಿಮ್ ಆಗಿದ್ದರಿಂದ ವಿಡಿಯೋ ಕ್ಲಾರಿಟಿಯಾಗಿ ಬಂದಿಲ್ಲ. ಮಾರ್ನಿಂಗ್ ಟೈಮ್ ಯಾವಾಗಾರ ಹೋದಾಗ ತೋರಿಸ್ತೀನಿ ವಿಡಿಯೋನ, ನೋಡ್ತಾ ಇರ್ಬೋದು. ಅವರು ನಮ್ಮನೆಯಲ್ಲಿ ಕೆಲಸದಾಳು ಅನ್ನೋದಲ್ಲ, ಅವರು ಪಾಪ ನಮ್ಮ ಮನೇಲಿ ಅಣ್ಣ ತಮ್ಮದಿರಿದ್ದಾಗಿನೇ. ಹಾಗೆ ಅಲ್ಲಿಂದ ಬಿಟ್ಟು ಬಂದು ನಾನು ಉಡುಪಿಗೆ ಹೋಗೋಂಥ ಬಸ್ನ ಹತ್ತಿದ್ದೀವಿ, ಕುಂದಾಪುರ ಬಸ್ಸು, KRTCನೇ ಹತ್ತಿದ್ವಿ. ಪಾಪ ಅಂಕಲ್ಲು ಸುಮ್ಮನೆ ಇರಬಾರ್ದು, ಡ್ರೈವರ್ ಅಂಕಲ್ಲು ಪಾಪ ಫ್ರೆಂಡ್ಲಿಯಾಗಿ ಮಾತಾಡ್ಸ್ಕೊಂಡು ಕೂತಿದ್ರು. ನಾವು ಫಸ್ಟೇ ಸೀಟ್ ರಿಸರ್ವ್ ಮಾಡಿದ್ವಿ. ನನ್ನ ತಂಗಿ ಎಕ್ಸ್ಟ್ರಾ ಬರ್ತೀನಿ ಅಂದಿದ್ದಕ್ಕೆ ನಾವು ಮುಂದೆ ಕೂತಿದ್ವಿ. ನಾವು 4 ಸೀಟ್ ರಿಸರ್ವ್ ಮಾಡಿಸಿದ್ರು. ಪಾಪ ಅವಳೊಬ್ಳಿಗೆ ರಿಸರ್ವ್ ಆಗಿರಲಿಲ್ಲ. ಹಾಗಾಗಿ ಅವಳೊಬ್ಳು ಮುಂದೆ ಕೂತ್ಕೋಬೇಕಾಗಿತ್ತಲ್ಲ ಅಂದ್ಬಿಟ್ಟು ನಾನು ಕೂಡ ಜೊತೆಯಲ್ಲೇ ಕೂತ್ಕೊಂಡೆ ಅವಳ ಜೊತೆನೇ. ಆದ್ರೂ ಬೆಂಗಳೂರು ಟ್ರಾಫಿಕಲ್ಲಿ ಬೆಂಗಳೂರು ಬಿಡೋದಕ್ಕೇ, ಮೆಜೆಸ್ಟಿಕ್ಕಿಂದ ಬೆಂಗಳೂರು ಬಿಡೋದಕ್ಕೇ 1.5 hour ತಗೊಬಿಡುತ್ತೆ. ಅಲ್ಲೇ ಟೈಮ್ ಹೊರ್ಟೋಗುತ್ತೆ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತೀನಿ ಅಂದರೆ. ಡಿವೈನ್ ಪಾರ್ಕ್ ಬಂದಿದ್ವಿ ಮಾರ್ನಿಂಗು.
ಕ್ಲಿಪ್ಪಿಂಗ್ಸ್ ಯಾವುದು ತಗೊಳಕ್ಕಾಗಲಿಲ್ಲ. ಹಾಗಾಗಿ ಆ್ಯಕ್ಚುಲಿ ಇವನ್ ಮೇಲೆ ತಿಗ ಕೆರ್ಕೋಬೋದು ಅಮ್ಮ. ಬಂದ ತಕ್ಷಣ ನಾನು ನನ್ನ ಮಗನ ಕರ್ಕೊಂಡೋದಕ್ಕೆ ಅಂತ ಬಂದಿದ್ದೆ. ಆಗ ನಮ್ಮಮ್ಮ ಚಿಕನ್ ತರಿಸಿ ಕಬಾಬ್ ಮಾಡಿದ್ರು. ಹಾಗೆ ನಮ್ಮ ಮಂಡ್ಯದಲ್ಲಿ ನಮ್ಮ HD ಕುಮಾರಸ್ವಾಮಿ ಅವರು ಅಂದರೆ ನಮ್ಮ ಕುಮಾರಸ್ವಾಮಿ ಅವರು ಗೆದ್ದಿದ್ದು. ಹಾಗಾಗಿ ತುಂಬಾ ಖುಷಿಯಾಯಿತು. ಹಾಗೆ ಅಲ್ಲಿಂದ ನನ್ನ ತಮ್ಮನ ಕೈಲಿ ರೈಲ್ವೆ ಸ್ಟೇಷನ್ಗೆ ಬಿಡಿಸ್ಕೊಂಡ್ವಿ ಹೊರಡೋಣ ಅಂತ ಹೇಳಿ. ಪಾಂಡವಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೋಸ್ಕರ ವೇಟಿಂಗು. ಇದೇ ಫಸ್ಟ್ ಟೈಮ್ ಬೇಗನೆ ಬಂದಿದ್ದು. ಹಾಗೆ ನನ್ನ ತಮ್ಮ ಬಂದು ಬಿಟ್ಟು ಹೊರಟೋಗಿದ್ದು ಕೂಡ. ಅವನು ಯಾವಾಗಲೂ ನಮ್ಮನ್ನ ಟ್ರೈನ್ ಹತ್ತಿ ಹೋಗ್ತಿದ್ದ. ನನ್ನ ಮಗಳು ನೋಡಿ ಆಯ್ ಫ್ರೆಂಡ್ಸ್ ಅಂತ ಹೇಳ್ತಾವಳೆ. ಲೈನ್ ಕಿಸ್ಸು ಕೂಡ ಕೊಡ್ತಾ ಇದ್ದಾಳೆ. ಹಾಗೆ ನೋಡ್ತಾ ಇರ್ಬೋದು. ಅವರು ತುಂಬ ಬೋರಿಂಗ್ ಅನ್ನಿಸ್ತು. ನಾನು ಬೇಗನೆ ಬಂದುಬಿಟ್ಟೆ. ಅವನಿಗೆ ಶಾಮಿಯಾನ ಎತ್ತದಿತ್ತು. ಹಾಗಾಗಿ ಬೇಗನೆ ಬಂದ್ವಿ ಫ್ರೆಂಡ್ಸ್. ಫೈನಲಿ ನಾವು ಈಗ ಊರಿಗೆ ಹೊರಟಿದ್ವಿ ಅಂತ ನಮ್ಮ ಬೆಂಗಳೂರು ಕಡೆಗೆ ರೈಲ್ವೆ ಸ್ಟೇಷನಲ್ಲಿ ಒಬ್ಬಳೇ ಕೂತಿದ್ನಲ್ಲ, ಹಾಗಾಗಿ ಬೇಜಾರಾಯ್ತಿತ್ತು. ಹಾಗಾಗಿ ಸ್ವಲ್ಪ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಕಂಟಿನ್ಯೂ ಮಾಡ್ತಿದ್ದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡಿವೈನ್ ಪಾರ್ಕ್ ನೋಡಬೇಕು ಅಂದರೆ ಈಗ ನಾವಲ್ಲಿ ಫೋಟೋಸ್ ಏನು ಹೊಲ ಇರೋದಿಲ್ಲ. ಹಾಗಾಗಿ ಇರೋ ಅಂಥ ವಿಡಿಯೋಸ್ಗಳು ಅಂದರೆ ನಮ್ಮ ಡಿವೈನ್ ಪಾರ್ಕ್ದು ಯೂಟ್ಯೂಬ್ ಚಾನಲ್ ಇದೆ. ಹಾಗಾಗಿ ಅದನ್ನು ಮೆನ್ಷನ್ ಮಾಡಿರ್ತೀನಿ. ಹಾಗೆಯೇ ಇರುವಂಥ ವಿಡಿಯೋಸ್ಗಳು ಯಾವ್ಯಾವ್ದಿದೆ ಅದನ್ನು ಹಾಕ್ತೀನಿ. ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಫೋಟೋಸ್ ತಗೊಂಡಿದ್ದೀವಿ ಹೊರಗಡೆ ಬಂದು ಕೃಪಕುಂಜದ ಹೊರಗಡೆ. ಹಾಗೆ ಡಿವೈನ್ ಪಾರ್ಕ್ ಅನ್ನೋದು ಒಂದು ಫೋಟೋ ತೊಗೊಂಡಿದ್ದೀನಿ. ಯಾವುದೇ ಒಂದು ಸುಧಾ ಇನ್ನು ಫೋಟೋಸ್ಗಳನ್ನ ತಗೊಳಕ್ಕೆ ಹೋಗಿಲ್ಲ. ಬೇಕಿದ್ರೆ ನೀವು ನೋಡ್ತೀನಿ ಅನ್ನೋದಾದರೆ ಅದನ್ನು ಫೋಟೋಸ್ನ ಆ್ಯಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.